ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಬೆಳೆ ಹಾನಿ ಪರಿಹಾರದ ಹಣಕ್ಕಾಗಿ ಕಾಯ್ತಾ ಇರ್ತಕ್ಕಂಥ ಯಾರೆಲ್ಲ ಬೆಳೆ ನಷ್ಟ ಹೊಂದಿರತಕ್ಕಂಥ ರೈತರಿದ್ರಿ ಅವ್ರಿಗೆಲ್ಲ ಇವತ್ತು ಒಂದು ಗುಡ್ ನ್ಯೂಸ್ ಇದೆ ಸ್ನೇಹಿತರೆ. ಸಂಪೂರ್ಣವಾದ 2158 ಕೋಟಿಯಷ್ಟು ಹಣ ಮಾನ್ಯ ಮುಖ್ಯಮಂತ್ರಿಗಳು ಹಾಗೆಯೇ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರ ಸಮ್ಮುಖದಲ್ಲಿ ಅಧಿಕೃತವಾಗಿ ಚಾಲನೆಯನ್ನು ಕೊಡುವ ಮುಖಾಂತರ ಹಣನ ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ NDRF, SDRF ಅಂತ ಬರುತ್ತೆ. ಈ ಎರಡು ಹಣಗಳು ಸೇರಿಸಿ 2158 ಕೋಟಿ. ಇಲ್ಲಿ ಸರ್ಕಾರದ ಹೆಚ್ಚುವರಿ ಅಮೌಂಟ್ ಬಂದು 1033 ಕೋಟಿ. ಹಾಗೆಯೇ NDRF ನಡಿಯಲ್ಲಿ 1218 ಕೋಟಿಯಷ್ಟು ಹಣ ಅಧಿಕೃತವಾಗಿ ಬಿಡುಗಡೆ ಆಗಿದೆ. ಈ ಒಂದು ಪ್ರಕಟಣೆಯ ಕುರಿತು ಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಕಂದಾಯ ಸಚಿವರ ಹೊರಗೂಡಿ ಅಧಿಕೃತವಾದ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸಂಪೂರ್ಣವಾದ ಮಾಹಿತಿನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಸಂಪೂರ್ಣವಾದ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡ್ಕೊಂಡು ಹೋಗಿ. ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಹಣ ಬಿಡುಗಡೆ ಆಗಿದೆ ಅಂತ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಯುತ್ತೆ. 14,24,124 ರೈತರು ಸಂಖ್ಯೆ ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರಿಂದ ಈ ಸರ್ಕಾರ ರೈತರ ಪರವಾಗಿದೆ, ರೈತರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬೆಳೆ ನಷ್ಟ ಆದಂಥ ರೈತರಿಗೆ ಈ SDRF ನಾರ್ಮ್ಸ್ ಪ್ರಕಾರ ಮತ್ತು ಸರ್ಕಾರವು ಹೆಚ್ಚುವರಿಯಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಅದನ್ನು ರೈತರಿಗೆ ಈಗಾಗಲೇ SDRF ತಲುಪಿದೆ. ಇವತ್ತು ಸರ್ಕಾರದಿಂದ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥ ಹಣ ತಲುಪ್ತಾ ಇದೆ. 1,033 ಕೋಟಿ. 1,000 ಅಲ್ಲಿದೆ ನೋಡಿ, 1,033 ಕೋಟಿ 60 ಲಕ್ಷ. ಸರ್, ಈಗ ಆಲ್ರೆಡಿ ಇದನ್ನ ಪೇಮೆಂಟ್ ಮಾಡುವಂತ ಕಾನೂನು ಪ್ರಕಾರ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು, ಆದರೆ ಇವತ್ತು ಇಲ್ಲಿ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ಪೇಮೆಂಟ್ಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಇಲ್ಲಿ ಬಟನ್ ಒತ್ತುವುದರ ಮುಖಾಂತರ ಚಾಲನೆ ನೀಡ್ತಾರೆ. ಸ್ಕ್ರೀನ್ ಇಲ್ಲ, ಇದು ಕನೆಕ್ಟೆಡ್ ಇಲ್ಲ. ಇದನ್ನು ಕ್ಲಿಕ್ ಮಾಡಿ ಸರ್. ಇರಿ ಸರ್, ಒಂದು ನಿಮಿಷ. ಈಗ ಬರ್ತಾ ಇದೆ. ಎಸ್ ಬಟ್ ಈ ಬಟನ್ ಈ ಅಮೌಂಟ್ ಎಲ್ಲ ಆಲ್ರೆಡಿ ಜಿಲ್ಲಾಧಿಕಾರಿಗಳ ಅಕೌಂಟ್ ಅಲ್ಲಿ ಇದೆ. ಈಗ CM ಇನ್ಸ್ಟ್ರಕ್ಷನ್ ಮೇಲೆ ಅವರು ದೇ ಆರ್ ದ ಡಿಸ್ಬರ್ಸ್ಮೆಂಟ್ ಆಫೀಸರ್ಸ್. ಸೊ ಇದೆಲ್ಲವೂ ಕೂಡ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ AEPS ಮುಖಾಂತರವಾಗಿ ಅದು ನೇರವಾಗಿ ರೈತರ ಅಕೌಂಟಿಗೆ ಹೋಗ್ತಕ್ಕಂತ ಹಣ. ಇದು ಆಧಾರ್ ಅಥೆಂಟಿಕೇಟೆಡ್ ಸಿಸ್ಟಮ್ ಅಲ್ಲಿ ಪೇಮೆಂಟ್ ಆಗುತ್ತೆ. ಸೊ ಇಷ್ಟು ವಿಷಯ ತಮ್ಮ ಗಮನಕ್ಕೆ ತರುತ್ತಾ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗೆ ಕೇಂದ್ರ ಸರ್ಕಾರಕ್ಕೆ ನಾವು ರಾಜ್ಯಕ್ಕೆ ಬರಬೇಕಾದಂತ ಪರಿಹಾರ ಕೊಡ್ಲಿಕ್ಕೆ ಈಗಾಗಲೇ ಮನವಿಯನ್ನ ಸಲ್ಲಿಸಿದ್ದೇವೆ. ಅದರಲ್ಲಿ ಭೇಟಿ ಮಾಡಿ 614 ಕೋಟಿ 90 ಲಕ್ಷ ರೂಪಾಯಿ ನಾವು ರೈತರಿಗೆ ಪರಿಹಾರ ಕೊಡುವಂತಹ ಕಾರಣಕ್ಕಾಗಿ ನಾವು ರಾಜ್ಯಕ್ಕೆ ಹಣ ಒದಗಿಸಬೇಕು ಅಂತ ಮನವಿಯನ್ನ ಸಲ್ಲಿಸಿದ್ದೇವೆ. ಅದಲ್ಲದೆ ಇನ್ನೊಂದು ಮನವಿಯನ್ನ ಸಲ್ಲಿಸಿ ರಾಜ್ಯದಲ್ಲಿ ಸುಮಾರು 3,455 ಕೋಟಿಯಷ್ಟು ಆಸ್ತಿ ಪಾಸ್ತಿ ಹಾನಿ ಆಗಿದೆ. ಆದರೆ ಅಷ್ಟು ಹಣ ಅವರು ನಾವು ಕೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾರ್ಮ್ಸ್ ಪ್ರಕಾರ ನಾವು ಕೇಳಬೇಕಾಗತ್ತೆ. ಸೊ ಈ 3,500 ಕೋಟಿ ಏನು ಆಸ್ತಿ ಪಾಸ್ತಿ ಹಾನಿ ಆಗಿದೆ, ಅದರ ಅಡಿಯಲ್ಲಿ ನಾರ್ಮ್ಸ್ ಪ್ರಕಾರವಾಗಿ ನಮಗೆ ಬರಬೇಕಾದಂತ 1,521 ಕೋಟಿ 67 ಲಕ್ಷ ಅದನ್ನ ಈ ಆಸ್ತಿ ಪಾಸ್ತಿ ಹಾನಿ ಆಗಿರುವಂತಹದರ ಮರು ನಿರ್ಮಾಣಕ್ಕಾಗಿನೂ ಕೂಡ ಪರಿಹಾರವನ್ನ ಕೇಳಿದ್ದೇವೆ. ಸೊ 1,521 ಕೋಟಿ ರಿಕವರಿ ಅಂಡ್ ರೀಕನ್ಸ್ಟ್ರಕ್ಷನ್ಗೆ, 614 ಕೋಟಿ ರೈತರಿಗೆ ಪರಿಹಾರ ಕೊಡ್ಲಿಕ್ಕೆ ಈ ಒಂದು ಮನವಿಯನ್ನ ನಾವು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಅವರು ಕೃಷಿ ಮಂತ್ರಾಲಯದ ಒಬ್ಬ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು IMCT ಇಂಟರ್ ಮಿನಿಸ್ಟೇರಿಯಲ್ ಕನ್ಸಲ್ಟೇಟಿವ್ ಟೀಮ್ ಅನ್ನ ಈಗಾಗಲೇ ರಚಿಸಿದ್ದಾರೆ. ಅವರು ರಾಜ್ಯಕ್ಕೆ ಮುಂದಿನ ದಿನಗಳಲ್ಲಿ ಭೇಟಿ ಕೊಡ್ತಾರೆ ಸದ್ಯದಲ್ಲಿ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗೆ ಅವರು ನಮ್ಮ ಮನವಿಯನ್ನ ಪರಿಗಣಿಸಿ ರಾಜ್ಯಕ್ಕೆ ನ್ಯಾಯಸಮ್ಮತವಾಗಿ ಕಾನೂನು ಪ್ರಕಾರವಾಗಿ ಬರಬೇಕಾದಂತಹ ಪರಿಹಾರವನ್ನ
ಆದಷ್ಟು ಶೀಘ್ರವಾಗಿ ಕೇಂದ್ರ ಸರ್ಕಾರ ಒದಗಿಸಿಕೊಟ್ಟು ಈ ಮಳೆ ಹಾನಿಯಿಂದ ನಾವು ಸಂಪೂರ್ಣವಾಗಿ ರಿಕವರಿ ಆಗಲಿಕ್ಕೆ ಅವರ ಕರ್ತವ್ಯವನ್ನು ಅವರು ನಿಭಾಯಿಸ್ತಾರೆ ಅಂತ ನಾವು ನಂಬಿದ್ದೇವೆ. ಹಿಂದೆ ಹೋದ ಬಾರಿ ಬರ ಬಂದಾಗ ನಾವು ಮನವಿಯನ್ನ ಕೊಟ್ಟು ಮಾನ್ಯ ಪ್ರಧಾನಮಂತ್ರಿಗಳನ್ನೇ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಮಾನ್ಯ ಗೃಹ ಸಚಿವರನ್ನ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ಯಾವುದು ಪರಿಹಾರ ನಮಗೆ ಬರಲಿಲ್ಲ. ಕೊನೆಗೆ ಅನಿವಾರ್ಯವಾಗಿ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ನಾವು ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನ ಏರಿ ಕಾನೂನು ಹೋರಾಟವನ್ನ ಮಾಡಿ ನಮ್ಮ ಪರಿಹಾರವನ್ನ ತೆಗೆದುಕೊಳ್ಬೇಕಾಗಿ ಬಂತು 2023-24ನೇ ಸಾಲಿನಲ್ಲಿ. ಈ ಬಾರಿ ಆ ರೀತಿ ಪರಿಸ್ಥಿತಿ ಆಗೋದಿಲ್ಲ. ಕೇಂದ್ರ ಸರ್ಕಾರದವರು ನಮಗೆ ನ್ಯಾಯಯುತವಾಗಿ ಬರಬೇಕಾಗಿರ್ತಕ್ಕಂಥ ಅನುದಾನ ಮತ್ತು ನಮ್ಮ ಹಕ್ಕು ನಮ್ಮ ಪಾಲನ್ನ ಕೊಡ್ತಾರೆ ಅಂತ ನಾವು ನಂಬಿ ಈಗಾಗಲೇ ಮೆಮೊರಾಂಡಮ್ ಅನ್ನ ಸಲ್ಲಿಸಿದಾವೆ. ಅದನ್ನ ನಾವು ನಮ್ಮ ಅಧಿಕಾರಿಗಳು ಈಗ ಆಲ್ರೆಡಿ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಅದನ್ನು ಸಹ ಹಣ ರಾಜ್ಯಕ್ಕೆ ಬರುತ್ತೆ ಅಂತ ನಾವು ನಿರೀಕ್ಷೆಯನ್ನ ಇಟ್ಕೊಂಡಿದ್ದೇವೆ. ಇಲ್ಲ, ಈಗ ಸಾಮಾನ್ಯವಾಗಿ ಹಿಂದೆ ಹೋದ್ ಬಾರಿನೂ ಕೂಡ ಬರ ಇದ್ದಾಗ ಕೇಂದ್ರದ ಅಧಿಕಾರಿಗಳು ಇನ್ ಟೈಮ್ ಅಲ್ಲಿ ಬಂದು ಇನ್ ಟೈಮ್ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ. ಈ ಬಾರಿನೂ ಅಧಿಕಾರಿಗಳು ಅವ್ರ ಕೆಲಸ ಮಾಡ್ತಾರೆ ಅಂತ ನನ್ಗೆ ನಂಬಿಕೆ ಇದೆ. ಕಲಬುರ್ಗಿ ಈ ವಿಸಿ ಅಲ್ಲಿ ಸ್ವಲ್ಪ ಫುಲ್ ಅಪ್ ಮಾಡಿ ಇದಾರ, ಆನ್ಲೈನ್ ಅಲ್ಲಿ ಇದಾರ. ರೈತರಿದ್ದಾರೆ ನಮ್ಮ ನಮಸ್ಕಾರ, ಹೇಳಪ್ಪ. ನಾನು ಚಂದ್ರಶೇಖರ್ ಚಿಂಚೋಳಿ ಕಾಂಗಿ ತಾಲೂಕ ನಾವತಿ ಗ್ರಾಮ ಸರ್. ದಿನಾಂಕ 24/11 ತಾರೀಕು 16,830 ರೂಪಾಯಿ ನಮ್ಮ ಅಕೌಂಟ್ಗೆ ಜಮಾ ಆಗಿದೆ ಸರ್. ಅದಕ್ಕೆ ನಾನು ಜಿಲ್ಲಾಧಿಕಾರಿ ವತಿಯಿಂದ ತಮಗೆ ಧನ್ಯವಾದಗಳು ಅರ್ಪಿಸ್ತೀನಿ ಸರ್. ಥ್ಯಾಂಕ್ ಯು. ಇವತ್ತು ಸರ್ಕಾರದಿಂದ ಕೊಡ್ತಕ್ಕಂಥ ಹೆಚ್ಚುವರಿ ಹಣ ಕೊಡ್ತಾ ಇದ್ದೀವಿ. ಅದು ಕೂಡ ತಲುಪುತ್ತೆ ನಿಮಗೆ. ಒಂದು ಹೆಕ್ಟೇರ್ಗೆ ಕುಸ್ಕಿ ಜಮೀನಿಗೆ 17,000 ರೂಪಾಯಿ, ನೀರಾವರಿ ಜಮೀನಾದರೆ 25,500 ರೂಪಾಯಿ, ಮಲ್ಟಿ ಕ್ರಾಪ್ಸ್ ಆದರೆ 31,000 ರೂಪಾಯಿ. ಅದು ಕೂಡ ಅದು 8,500 ರೂಪಾಯಿ ಸರ್ಕಾರದಿಂದ ಕೊಟ್ಟು. ಸೊ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಇದರ ಮುಖಾಂತರ ತಾವೆಲ್ಲರೂ ಕೂಡ ಪೇಮೆಂಟ್ ಅನ್ನ ಇನಿಷಿಯೇಟ್ ಮಾಡಬೇಕು. ಅಂಡ್ ಏನಾದ್ರೂ ಟೆಕ್ನಿಕಲ್ ಎರರ್ಸ್ ಬಂದ್ರೆ ಅದನ್ನ ಅಲ್ಲೇ ಸಾಲ್ವ್ ಮಾಡಬೇಕು. ಒಟ್ಟು ಇವತ್ತು 27 ಜಿಲ್ಲೆಯಲ್ಲಿ ಹಣ ಪಾವತಿ ಆಗುತ್ತೆ ಸರ್. ತಮ್ಮ ಸೂಚನೆ ಮೇರೆಗೆ 27 ಜಿಲ್ಲೆಯಲ್ಲಿ 10 ಜಿಲ್ಲೆಯಲ್ಲಿ ಹೆಚ್ಚು ಹಣ ಇದೆ. ಅವುಗಳಲ್ಲಿ ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ರಾಯಚೂರು, ವಿಜಯಪುರ ಮತ್ತು ಯಾದಗಿರಿ ಈ 10 ಜಿಲ್ಲೆಗಳಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇದೆ. ಇನ್ನು ಉಳಿದ 15 ಜಿಲ್ಲೆಗಳಲ್ಲೂ ಕೂಡ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಇದೆ. ಒಟ್ಟು 27 ಜಿಲ್ಲೆಗಳಲ್ಲಿ ತಮ್ಮ ಸೂಚನೆ ಪ್ರಕಾರ ಇವತ್ತು ಹಣ ಪಾವತಿಗೆ ಜಿಲ್ಲಾಧಿಕಾರಿಗಳು ಟ್ರಿಗರ್ ಮಾಡ್ತಾರೆ ಸರ್. ಸೊ ಎಲ್ಲ ಜಿಲ್ಲಾಧಿಕಾರಿಗಳು ಈ ಸೂಚನೆಯನ್ನು ಅನುಸರಿಸಿ ಪೇಮೆಂಟ್ ಅನ್ನ ಇನಿಷಿಯೇಟ್ ಮಾಡಬೇಕು ಅಂತ ತಮಗೆ ಸೂಚನೆ ಕೊಡ್ತಾ ಇದ್ದಾರೆ. ಗೊತ್ತಾಯ್ತಲ್ಲ, ಜಿಲ್ಲಾಧಿಕಾರಿಗಳಿಗೆಲ್ಲ ನಿಮ್ಮ ಅಕೌಂಟ್ಗೆ ಬರ್ತದೆ ಸರ್ಕಾರದ ದುಡ್ಡು ಇವತ್ತು. ನಾಳೆ ನಾಳಿದ್ರಲ್ಲಿ ಇಲ್ಲ, ಇವತ್ತೇ ಈಗ ಅವ್ರ ಅಕೌಂಟಿಗೆ ಬಂದ ಅವ್ರೀಗ ಸ್ಟಾರ್ಟ್ ಮಾಡ್ಬೇಕು ಸರ್. ಈಗ ಹೋಗಿದೆ ಸರ್. ಅವರು ಈಗ ಪೇಮೆಂಟ್ ಇನಿಷಿಯೇಟ್ ಮಾಡ್ಬೋದು ಸರ್. ನೆಕ್ಸ್ಟ್ 24 hours ಅಲ್ಲಿ